ಹಲೋ ಆಲ್, ಹೊಸಕೋಟೆಯ ಕಂಬಳಿಪುರದಲ್ಲಿರುವಂಥ ಕಾಟೇರಮ್ಮ ದೇವಸ್ಥಾನಕ್ಕೆ ಹೊರಟೆ. ಆಷಾಢ ಮಾಸ ಆಗಿರೋದ್ರಿಂದ ಅಮ್ಮನವರ ದರ್ಶನ ಮಾಡ್ಕೊಳ್ಳೋಣ ಅಂತ. ಇನ್ನು ಅಲ್ಲೇ ಪಕ್ಕದಲ್ಲೇ ಪೂಜೆ ಸಾಮಾನ ಮಾರ್ತಾಯಿದ್ರು. ಸರಿ ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ನಿಂತ್ಕೊಂಡೆ. 100 ರೂಪಾಯಿ ಅಂತ ಹೇಳಿದ್ರು. ಸರಿ ಅಂತ ತೊಗೊಂಡೆ. ಪೂಜೆ ಸಾಮಾನು ತೊಗೊಂಡು ಅಮ್ಮನವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಕಾಟೇರಮ್ಮ ದೇವಸ್ಥಾನದಲ್ಲಿ ಬರುವಂಥ ಜನರೆಲ್ಲರೂ ಕಾಯಿ ಕಟ್ತಾರೆ, ತೆಂಗಿನಕಾಯಿ. ಮರಕ್ಕೆ ಕಟ್ಟುವಂಥ ಕಾಯಿ ಬಂದು ದೇವಸ್ಥಾನದ ಒಳಗಡೆ ಸಿಗುತ್ತೆ. ದೇವಸ್ಥಾನದ ಒಳಗಡೆ ತೊಗೋಬೇಕು. ದೇವಸ್ಥಾನದ ಒಳಗಡೆ ತೆಂಗಿನಕಾಯಿ ತೊಗೊಂಡ್ಮೇಲೆ ಅಮ್ಮನವರ ದರ್ಶನ ಮಾಡಿಕೊಂಡು ಈಚೆ ಬರಬೇಕು. ಈಚೆ ಬಂದಾಗ ಈ ಕಾಯಿ ನಾವು ತೊಗೊಂಡೋಗಿ ಒಂದು ಕಡೆ ನಮ್ಗೆ ಚೀಟಿ ಕೊಡ್ತಾರೆ. ಯಾವುದ್ರ ಬಗ್ಗೆ ಅಂತ ಕೇಳ್ತಾರೆ. ನಮ್ಮ ಆರೋಗ್ಯದ ಬಗ್ಗೆನ, ಎಜುಕೇಷನ್ ಬಗ್ಗೆನ, ಪರ್ಸ್ನಲ್ ಪ್ರಾಬ್ಲಮ್ಮ, ಬಿಸ್ನೆಸ್ ಬಗ್ಗೆನ ಅಂತ ಕೇಳ್ತಾರೆ. ಯಾವುದ್ರ ಬಗ್ಗೆ ಅಂತ ಹೇಳಿದಾಗ ಅವ್ರು ನಮಗೊಂದು ಚೀಟಿ ಕೊಡ್ತಾರೆ. ಆ ಚೀಟಿಯಲ್ಲಿ ಇಷ್ಟು ಸುತ್ತ ಹಾಕಬೇಕು ಅಂತ ಕೊಟ್ಟಿರ್ತಾರೆ. ಅದರಲ್ಲೊಂದು ಮಂತ್ರ ಕೊಟ್ಟಿರ್ತಾರೆ. ಆ ಮಂತ್ರ ಹೇಳ್ಕೊಂಡು ನಾವು ಕಾಯಿನ ಕೈಯಲ್ಲಿ ಇಟ್ಕೊಂಡು ಆ ಮರದ ಸುತ್ತಬೇಕು. ಕೆಲವ್ರಿಗೆ 48, ಕೆಲವರಿಗೆ 108 ಆ ಥರ ಇರುತ್ತೆ. ನೋಡ್ಕೊಂಡು ನಾವು ಸುತ್ತ ಹಾಕಬೇಕು. ಆಷಾಢ ಮಾಸ ಆಗಿರೋದ್ರಿಂದ ಅಮ್ಮನವ್ರಿಗೆ ವಿಶೇಷವಾದ ಅಲಂಕಾರ ಮಾಡಿದ್ರು. ಹಾಗಾಗಿ ನಾನು ಸಣ್ಣದಾಗಿ ಪುಟ್ಟದಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ, ನನ್ನ ಚಾನೆಲ್ನ ನೋಡ್ತಾ ಇರೋರಂತ ದರ್ಶನ ಮಾಡ್ಕೋಬಹುದು ಅಂತ ಚಿಕ್ಕದಾಗಿ ಪುಟ್ಟದಾಗಿ ಒಂದು ವಿಡಿಯೋ ಮಾಡ್ಕೊಂಡು. ಇನ್ನು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬಂದ ಕೂಡಲೇ ಹಿಂಭಾಗದಲ್ಲಿ ಸುಮಾರು ಜನ ಈ ಥರ ಕಾಯಿನ ಮೆತ್ತಾರೆ ಗೋಡೆಗೆ. ಅದಾದ ತಕ್ಷಣ ಆಚೆ ಕಡೆ ಬಂದ ತಕ್ಷಣ ನಮ್ಮ ಬಲಭಾಗದಲ್ಲಿ ತುಂಬ ಜನ ಮಕ್ಕಳಾಗದೆ ಇರೋರೆಲ್ಲನೂ ಈ ಥರ ತೊಟ್ಲನ್ನ ಕಟ್ತಾರೆ. ಇನ್ನು ಕಾಯಿ ಕಟ್ಟೋರು ಕೆಲವರು 3 ವಾರ ಬಂದು ಕಟ್ತಾರೆ, ಕೆಲವರು 5 ವಾರ ಬಂದು ಕಟ್ತಾರೆ, ಕೆಲವರು 9 ವಾರ ಬಂದು ಕಟ್ತಾರೆ. ಅವರವರ ಅನುಕೂಲ ಪ್ರಕಾರವಾಗಿ ನಾವು ಬಂದು ಕಾಯಿನ ಕಟ್ಟಿ ಹೋಗಬಹುದು.